ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜುಳಾ ಆರ್ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿ ಮೆಥಡಲ್ಲಿ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಕಟ್ಟಿಂಗ್ ಹಾಕಿದ್ದೆ. ಯಾರೆಲ್ಲ ವಿಡಿಯೋ ನೋಡಿಲ್ಲ ನೋಡಿ. ಅದರಲ್ಲೇನಾದರೂ ನಿಮಗೆ ಡೌಟ್ ಇದೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಈಗ ಯಾವ ರೀತಿ ಲೈನಿಂಗ್ ಬ್ಲೌಸ್ನ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ನಾವು ಫಸ್ಟು ಚೆಸ್ಟ್ ಮೆಜರ್ಮೆಂಟ್ನ ನೋಡ್ಕೊಬೇಕು. ಈ ರೀತಿ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಉಕ್ಸ್ಪಟ್ಟಿ ಕಡೆಯಿಂದ ಸ್ವಲ್ಪ ಈ ಥರ ಹಿಂಗೆ ಎಳೆದ್ಬಿಟ್ಟು ಈ ಥರ ನೋಡ್ಕೊಳ್ಳಿ. ಇದೇನು ಸ್ಲೀವ್ಸು ಮತ್ತು ಕೆಳಗಡೆ ಬಾಡಿ ಜಾಯಿಂಟ್ ಆಗಿದೆಯೋ ಅಲ್ಲಿಗೆ ಆ ಮೂಲೆಗೆ ಹಿಂಗೆ ಎಳೆದು ನೋಡ್ಕೊಳ್ಳಿ. 9.5 ಬರ್ತಾ ಇದೆ. 9.5ಗೆ ಪ್ಲಸ್ 2 ಇಂಚಿನ ಆ್ಯಡ್ ಮಾಡ್ಕೊಳ್ಳಿ. 11.5 ಆಗುತ್ತೆ. 11.5ಗೆ ಈ ಬಟ್ಟೆನ ಫೋಲ್ಡ್ ಮಾಡ್ಕೊಬೇಕು. ಲೈನಿಂಗ್ ಬಟ್ಟೆನ ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಬೇಕು. ಲೈನಿಂಗ್ ಈ ರೀತಿ ಇರುತ್ತೆ. ಇದನ್ನು 11.5ಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ. ಈ ಎಡ್ಜಿಂದ ಈ ಎಡ್ಜ್ವರೆಗೂ 11.5ನೇ ಇರಬೇಕು, ಈಕ್ವಲಾಗಿ ಆ ಥರ ಸಮವಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಫೋಲ್ಡ್ ಆಗಿರೋದು ನಮ್ಮ ಕಡೆ ಇರಬೇಕು, ಓಪನ್ ಇರೋದು ಮುಂದೆ ಇರಬೇಕು. ಆ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಾನು ಫ್ರಂಟು ಬ್ಯಾಕು ಎರಡನ್ನೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಕಟ್ಟಿಂಗ್ನ. ಅದಕ್ಕೋಸ್ಕರ ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಟರ್ನ್ ಮಾಡ್ಕೊಂಡು ಈ ಥರ ಮಡ್ಚ್ಕೊಳ್ಳಿ. ಈ ರೀತಿ ಮಡ್ಚಾದಮೇಲೆ ಇಲ್ಲಿಗೆ ನಾವೇನು ಮಡ್ಚಿದ್ದೀವೋ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ತಿರುಗಿಸ್ಕೊಂಡು ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿದ್ದಾದಮೇಲೆ ಈಗ ಬ್ಲೌಸ್ನ ಉದ್ದ ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಬ್ಯಾಕ್ ಸೈಡಿಂದ ಈ ಥರ ಬ್ಲೌಸ್ನ ಈ ಥರ ಇಟ್ಕೊಂಡು ಈ ಥರ ಇಟ್ಕೊಂಡಿದ್ದಾದಮೇಲೆ ಈ ಶೋಲ್ಡರ್ ಏನು ಜಾಯಿಂಟ್ ಆಗಿದೆಯೋ ಇಲ್ಲಿಂದ ಇಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಈ ಥರ ಎಳೆದ್ಬಿಟ್ಟು ಈ ಥರ ನೋಡ್ಕೊಳ್ಳಿ. 14.5 ಇದೆ. 14.5ಗೆ 2.5 ಇಂಚಸ್ನ ಆ್ಯಡ್ ಮಾಡ್ಕೊಳ್ಳಿ. 17 ಆಗುತ್ತೆ. 17ಗೊಂದು ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಈ ಥರ ಮಾರ್ಕ್ ಮಾಡಿ ಇದನ್ನು ಸಮ್ಮುಖ ಈ ಥರ ಇನ್ನೊಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಗೆ ಇದಕ್ಕೊಂದು ಲೈನ್ ಹಾಕೊಳ್ಳೋಣ. ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ ಸಮ್ಮುಖಕ್ಕೆ. ಈ ರೀತಿ ಕಟ್ ಮಾಡಿ ಇದನ್ನು ತೆಗೆದುಬಿಡಿ. ಇದಾದಮೇಲೆ ನೆಕ್ ಬಿಡ್ತ್ ನೋಡ್ಕೊಳ್ಳೋಣ. ಇಲ್ಲಿ ನೆಕ್ ಬಿಡ್ತ್ ಎಷ್ಟು ಬರುತ್ತೆ ಅಂತ ಬ್ಲೌಸ್ನ ಈ ಥರ ಇಟ್ಕೊಂಡು ಮೆಜರ್ಮೆಂಟ್ ಬ್ಲೌಸ್ನ ಅದನ್ನು ಉಕ್ಸ್ಪಟ್ಟಿ ಕಡೆಯಿಂದನೇ ತೊಗೊಬೇಕು. ಈ ರೀತಿ ಸ್ಟ್ರೈಟ್ ಈ ಥರ ಇಟ್ಕೊಂಡು ಇಲ್ಲಿಂದ ಇದೇನು ನಾವು ಉಕ್ಸ್ ಹಾಕಿದ್ದೀವೋ ಇಲ್ಲಿಂದ ಈ ಥರ ಟೇಪ್ನ ಈ ಥರ ಇಟ್ಕೊಂಡು ಇಲ್ಲಿಗೆ ಇಲ್ಲೇನು ನಾವು ಶೋಲ್ಡರ್ ಜಾಯಿಂಟ್ ಮಾಡ್ತೀವೋ ಇಲ್ಲಿಗೆ ಟೇಪ್ನ ಸ್ಟ್ರೈಟ್ ಈ ಥರ ಮಡಚಿ ಎಲ್ ಶೇಪಲ್ಲಿ. ಇದು ನಾವು ಶೇಪ್ ತೆಗೆದಿರ್ತೀವಿ, ಅದಕ್ಕೋಸ್ಕರ ಇದನ್ನು ಅಳತೆಗೆ ತೊಗೊಬೇಡಿ. ಇದನ್ನು ಅಳತೆಗೆ ತೊಗೊಂಡ್ರೆ ನಮಗೆ ಇದು ಜಾಸ್ತಿ ಬಂದುಬಿಡುತ್ತೆ ನೆಕ್ ಬಿಡ್ತು, ಆವಾಗ ಶೋಲ್ಡರ್ ಎಲ್ಲ ಡ್ರಾಪ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಅಳತೆಗೆ ತೊಗೊಬೇಡಿ. ಸ್ಟ್ರೈಟ್ ಇಲ್ಲೇನು ನಾವು ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವೋ ಇಲ್ಲಿಗೆ ಈ ಥರ ಶೇಪ್ ಈ ಥರ ಹಿಂಗೆ ಇಟ್ಕೊಂಡು ಈ ಶೇಪಾಗಿ ಹಿಂಗೆ ಇಟ್ಕೊಂಡು ಎಲ್ ಶೇಪಲ್ಲಿ ನೋಡ್ಕೊಳ್ಳಿ. 2 ಕಾಲು ಬರ್ತಾ ಇದೆ. 2 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ಇಲ್ಲೇನು ಫೋಲ್ಡ್ ಮಾಡಿರ್ತೀವೋ ಇಲ್ಲಿಂದ ಇದಕ್ಕೇನು ಎಕ್ಸ್ಟ್ರಾ ತಗೊಳ್ಬಾರ್ದು. 2 ಕಾಲೇ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಶೋಲ್ಡರ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಇದೇನು ನಾವು ಇದನ್ನು ಶೋಲ್ಡರ್ ಜಾಯಿಂಟಿಗೆ ಈ ಥರ ಇಟ್ಕೊಂಡು ಇಲ್ಲಿಂದ ಟೇಪ್ನ ಸ್ಲೀವ್ ಜಾಯಿಂಟ್ ಆಗಿದೆಯಲ್ಲ ಅಲ್ಲಿಗೆ ನೋಡ್ಕೊಳ್ಳಿ. 3 ಕಾಲು ಬರ್ತಾ ಇದೆ. ಅದಕ್ಕೆ 3/4 ಇಂಚಸ್ನ ಎಕ್ಸ್ಟ್ರಾ ತೊಗೊಬೇಕು. 4 ಆಗುತ್ತೆ. ಇಲ್ಲಿಂದ ನಾವೇನು ನೆಕ್ ಬಿಡ್ತು ಮಾರ್ಕ್ ಮಾಡಿದ್ದೀವಿ ಇಲ್ಲಿಂದ 4 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. ಟೋಟಲ್ ನಮಗೆ 6 ಇಂಚಸ್ ಬರ್ತಾ ಇದೆ. ಇದಾದಮೇಲೆ ಈ ನೆಕ್ ಬಿಡ್ತಿಂದ ಲೆಂತನ್ನು ನೋಡ್ಕೊಬೇಕು. ಫ್ರಂಟ್ ಟಿಪ್ ಲೆಂತ್ ಎಷ್ಟು ಬರುತ್ತೆ ಅಂತ ಈ ಥರ ಬ್ಲೌಸ್ನ ಈ ಥರ ಇಟ್ಕೊಂಡು ಇಲ್ಲಿಂದ ಶೋಲ್ಡರ್ ಏನು ಜಾಯಿಂಟ್ ಆಗಿದೆಯೋ ಇಲ್ಲಿಂದ
ಟೇಪ್ನ ಈ ಎಲ್ ಶೇಪಲ್ಲಿ ಈ ಥರ ಮಡಚಿ ನೋಡಿ. ಇಲ್ಲಿಂದ ಮಡಚಿ 6 ಮುಕ್ಕಲ್ಲಿ ಬರ್ತಾ ಇದೆ. ನೀಟಾಗಿ ಈ ಥರ ಮಡಚಿ ನೋಡಿ. 6 ಮುಕ್ಕಲ್ಗೆ ಅರ್ಧ ಇಂಚಸ್ನ ಆ್ಯಡ್ ಮಾಡಿಕೊಂಡ್ರೆ 7 ಕಾಲಾಗುತ್ತೆ. ಇಲ್ಲಿಂದ 7 ಕಾಲು ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. ಆಲ್ರೆಡಿ ನಾನೆಲ್ಲ ಮೆಜರ್ಮೆಂಟ್ ಯಾವ ರೀತಿ ತೊಗೊಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ನೋಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಮಾರ್ಕ್ ಮಾಡಾದಮೇಲೆ ಇದೇನು 2 ಕಾಲು ಬಂದಿದೆಯೋ ಇಲ್ಲೂ ಅಲ್ಲೇ 2 ಕಾಲು ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಾದಮೇಲೆ ಒಂದು ಇಲ್ಲಿಂದ ಇಲ್ಲಿಗೆ ಒಂದು ಬಾಕ್ಸ್ ಹಾಕೊಳ್ಳೋಣ. ನಿಮಗೆ ಶೇಪ್ ತೆಗೆಯೋದಕ್ಕೆ ಈಸಿ ಆಗಲಿ ಅಂತ ಬಾಕ್ಸ್ ಹಾಕ್ಕೊಳ್ಳೋದು. ಈ ಥರ ಬಾಕ್ಸ್ ಹಾಕ್ಕೊಂಡು ಮತ್ತು ಹಾರ್ಮಲ್ ಡೌನಿಂಗ್ ನೋಡ್ಕೊಳ್ಳೋಣ. ಇದೇನು ನಮಗೆ ಇದು ಫಸ್ಟ್ ಇದು ನೋಡ್ಕೊಳ್ಳಿ ಎಷ್ಟು ಇಂಚಸ್ ಬಂದಿದೆ ಅಂತ. 6 ಬಂದಿದೆ. ಇಷ್ಟೇ ಈಸಿ. ಈ 6ನ ಇಲ್ಲಿಗೆ ಡೌನಿಂಗ್ ಕೊಡಿ. 6 ಪ್ಲಸ್ ಅರ್ಧ ಇಂಚು ಶೋಲ್ಡರ್ಗೆ ಹೋಗುತ್ತೆ. ಇಲ್ಲಿಗೊಂದು ಅರ್ಧ ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಇದೇನು ಬಂದಿದೆ ಇದು 6 ಬಂದಿದೆ. 6ಗೆ 6.5 ಅರ್ಧ ಇಂಚಸ್ನ ಆ್ಯಡ್ ಮಾಡ್ಕೊಂಡು 6.5 ಒಂದು ಮಾರ್ಕ್ ಮಾಡಿ. ಇಲ್ಲೇನು 6 ಬಂದಿದೆಯೋ ಇಲ್ಲೂ 6 ಇದೆಯೇನೋ ಅಂತ ನೋಡ್ಕೊಳ್ಳಿ. ಇಲ್ಲಿಗೊಂದು ಹಿಂಗೆ ಕರೆಕ್ಟಾಗಿ 6 ಇರಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದಕ್ಕೊಂದು ಬಾಕ್ಸ್ ಹಾಕೊಳ್ಳೋಣ. ಈ ಥರ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಇದಾದಮೇಲೆ ಶೇಪ್ ತೆಗೆಯೋದು ಆರ್ಮಲ್ ಡೌನಿಂಗಲ್ಲಿ ಒಂದು 3/4 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. 3/4 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. ಮತ್ತು 1/4 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ನಮಗೆ ಚೆಸ್ಟ್ ಎಷ್ಟಿದೆ ಅಂತ ಫಸ್ಟೇ ನೋಡಿದ್ವಿ. ಇನ್ನೊಂದು ಸತಿ ನೋಡ್ಕೊಳ್ಳಿ ಎಷ್ಟಿದೆ ಅಂತ ನೋಡಿ. ಈ ಥರ ನೋಡಿಕೊಂಡು ಸ್ವಲ್ಪ ಹಿಂಗೆ ಎಳೆದಿಟ್ಕೊಳ್ಳಿ. 9.5 ಬರುತ್ತೆ. ಇಲ್ಲಿಗೆ ಈ ಲೈನಿಗೆ ಇಲ್ಲಿಂದ ಟೇಪ್ ಇಟ್ಕೊಂಡು 9.5ಗೆ ಒಂದು ಮಾರ್ಕ್ ಮಾಡಿ. ನೋಡಿ ಈ ಥರ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಮಾರ್ಕ್ ಮಾಡಾದಮೇಲೆ ಇದಕ್ಕೊಂದು ಲೈನ್ ಹಾಕೊಳ್ಳಿ ಸ್ಟ್ರೈಟು. ಈ ಥರ ಇದು ಮಾರ್ಜಿನ್ಗೆ ಹೋಗುತ್ತೆ ನಮಗೆ. ಇದು ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟು. ಇದು ಮಾರ್ಜಿನ್ಗೆ ಎಕ್ಸ್ಟ್ರಾ ಕಚ್ಚಾ. ಇದು ಇವಾಗ ಇಲ್ಲಿಂದ ಈ ಮೂಲೆಯಿಂದ ಇಲ್ಲಿಗೆ 2.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. ಇದು ಮಾರ್ಕ್ ಮಾಡಾದಮೇಲೆ ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಡಬೇಕು. ಇದರಿಂದ ಆಚೆ ಹೋಗಬಾರ್ದು. ಇದರಿಂದ ಮೇಲೂ ಬರಬಾರ್ದು, ಇದರಿಂದ ಆಚೆನೇ ಹೋಗಬಾರ್ದು. ಇಲ್ಲಿಂದ ಇಷ್ಟರಲ್ಲೇ ನೀವು ಶೇಪ್ ಕೊಟ್ಕೊಳ್ಳಿ. ಈ ಥರ ಹಿಂಗಿಟ್ಕೊಂಡು ಇದರಿಂದ ಈ ಥರ ಒಂದು ಶೇಪ್ ಕೊಡಿ. ಈ ಥರ ನಿಮಗೆ ಕಾಣಿಸ್ಲಿ ಅಂತ ದಪ್ಪಗೆ ತೋರಿಸ್ತಾ ಇದ್ದೀನಿ ಮಾರ್ಕ್ ಹಾಕಿ. ಈ ಥರ ಒಂದು ಶೇಪ್ ಕೊಡಿ. ಇದಾದಮೇಲೆ ಇಲ್ಲೊಂದು ಶೇಪ್ ಕೊಡಿ. ಈ ಥರ ಒಂದು ಶೇಪ್ ಕೊಡಿ. ಇದಾದಮೇಲೆ ಫ್ರಂಟ್ ಟಿಪ್ಗೆ ಇಲ್ಲಿಂದ ಒಂದು 3/4 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿಗೊಂದು 2.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೇನು ಮಾರ್ಕ್ ಮಾಡಿದ್ದೀವಿ ಇಲ್ಲಿಂದ ಅರ್ಧ ಇಂಚಸ್ಗೆ ಈ ಬಾಕ್ಸಿಂದ ಆ ಕಡೆ ಒಂದು ಮಾರ್ಕ್ ಮಾಡಿ. ಇದನ್ನು ಶೇಪ್ ಕೊಡೋಕ್ಕೋಸ್ಕರ ಈ ಅರ್ಧ ಇಂಚಸ್ನ ಮಾರ್ಕ್ ಮಾಡ್ಕೊಬೇಕು. ಇಲ್ಲಿಂದ ಇದು ಈ ನೆಕ್ ವಿಡ್ತಲ್ಲಿ ಏನು ಚೇಂಜಸ್ ಮಾಡಬಾರ್ದು. ಇಲ್ಲಿಂದ ಈ ಥರ ಏನು ಅರ್ಧ ಇಂಚಸ್ ತೊಗೊಂಡಿದ್ವಿ ಅಲ್ಲಿಂದ ಈ ಥರ ಒಂದು ಶೇಪ್ ಕೊಡಿ ಫ್ರಂಟ್ ಡಿಪ್ಗೆ. ಇಷ್ಟೇ. ಇದಾದಮೇಲೆ ಕ್ರಾಸ್ ಬೆಲ್ಟ್ಗೆ ಯಾವ ರೀತಿ ಮಾರ್ಕ್ ಮಾಡಬೇಕಂದ್ರೆ ಇಲ್ಲಿಂದ 4 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಸಮ ಈ ಲೈನ್ ಏನು ಹಾಕಿದ್ದೀವಿ ಇಲ್ಲಿಂದ ಈ ಲೈನಿಂದ ಇಲ್ಲಿಗೆ ಒಂದು 4 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. ಇಲ್ಲಿಂದ ಈ ಥರ ಶೋಲ್ಡರ್ ಏನು ಜಾಯಿಂಟ್ ಆಗಿದೆಯೋ ಆಮೇಲೆ ಈ ಕ್ರಾಸ್ ಬೆಲ್ಟ್ ಎಲ್ಲಿ ಜಾಯಿಂಟ್ ಮಾಡಿರ್ತೀವಿ ಅಲ್ಲಿಗೆ ಈ ಥರ ಬ್ಲೌಸ್ ಇಟ್ಕೊಂಡು ಇಲ್ಲ ಅರ್ಧ ಇಂಚು ಏನು ಮಾರ್ಜಿನ್ಗೆ ಹೋಗಿದೆಯೋ ಈ ಲೈನಿಂದ
ಇಲ್ಲಿಗೆ ಹಿಂಗೆ ಸ್ವಲ್ಪ ಹಿಂಗೆ ಎಳೆದ್ಬಿಟ್ಟು ಒಂದು ಮಾರ್ಕ್ ಮಾಡಿ ಈ ಥರ. ಇಲ್ಲ ಅಂತಂದರೆ ನೀವು ಟೇಪಲ್ಲಾದ್ರೂ ಅಳತೆ ಮಾಡ್ಕೊಬೋದು. ನೋಡಿ ಈ ಥರ ಬ್ಲೌಸಿಂಗ್ ಹಾಕ್ಕೊಂಡು ಈ ಥರ ಟೇಪ್ ಇಟ್ಕೊಂಡು ಸ್ವಲ್ಪ ಹಿಂಗೆ ಎಳೆದು ನೋಡ್ಕೊಳ್ಳಿ. 13 ಮುಕ್ಕಾಲು ಬರ್ತಿದೆ. ಇಲ್ಲಿಂದ 13 ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡಿ, ಅದಾದಮೇಲೆ ಇಲ್ಲಿಂದ ಈ ಥರ ಶೇಪ್ನ ಇಲ್ಲಿ ಡೌನ್ ಮಾಡಿಬಿಟ್ಟು ಈ ಥರ ಶೇಪ್ ಕೊಡಿ. ಇಷ್ಟೇ ಸಿಂಪಲ್ಲು. ಇದಾದಮೇಲೆ ಕಟ್ ಮಾಡೋಣ. ಈ ಥರ ತಿರುಗಿಸ್ಕೊಂಡು ಇದು 4 ಭಾಗನೂ ಕಟ್ ಮಾಡಬೇಕು. ಇದೇನು ಮಡ್ಚಿದ್ದೀವೋ ಈ ಲೈನಿಗೆ, ಫಸ್ಟ್ ಲೈನ್ಗೆ 4 ಭಾಗನೂ ಕಟ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಕಟ್ ಮಾಡಿ. ಇದಾದಮೇಲೆ 2 ಭಾಗ ಮಾತ್ರ ತೆಗೆದುಬಿಟ್ಟು, ಇದು ಬ್ಯಾಕಿಂದ ಬೇಡ ಫ್ರಂಟಿಂದು ಶೇಪ್ ಈ ಥರ ಇದನ್ನು ಈ ಥರ ತೆಗೆದುಬಿಡಿ. ಇದಾದಮೇಲೆ 2 ಮಾತ್ರ, ಒಂದು ಭಾಗ ಎತ್ಬಿಟ್ಟು ಇನ್ನೊಂದು ಭಾಗ ಬೇಡ, ಇದು ಬ್ಯಾಕ್, ಇದು ಒಂದು ಮಾತ್ರ ಕ್ರಾಸ್ ಬೆಲ್ಟ್ಗೆ ಈ ಥರ ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಫ್ರಂಟ್ ಡೀಪು ಇದನ್ನು ಒಂದು ಭಾಗ ಮಾತ್ರ ಕಟ್ ಮಾಡ್ಕೊಳ್ಳಿ. ಆದಮೇಲೆ ಈ ಶೋಲ್ಡರ್ನ ಓಪನ್ ಮಾಡ್ಕೊಳ್ಳಿ. ಈ ಥರ ಇದನ್ನು ಓಪನ್ ಮಾಡಿಬಿಡಿ. ಇದು ಫ್ರಂಟ್ ಕಟ್ಟಿಂಗ್ ಆಯಿತು. ಇದು ಬ್ಯಾಕ್ ಸೈಡ್. ಇದು ಬ್ಯಾಕ್ ಸೈಡಲ್ಲಿ ಆಲ್ರೆಡಿ ನಮಗೆ ನೆಕ್ ವಿಡ್ತ್ ಮೆಜರ್ಮೆಂಟು ಇದೆ. ಇದನ್ನು ಕಟ್ ಮಾಡ್ಕೊಬಾರ್ದು, ಅದಕ್ಕೋಸ್ಕರ ಇದಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೊಳ್ಳಿ. ಲೈನ್ ಹಾಕಿದ್ದಾದಮೇಲೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿದಾದಮೇಲೆ ಈಗ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡ್ಕೊಳ್ಳೋಣ. ಈ ಥರ ಬ್ಲೌಸ್ನ ಈ ಥರ ಇಟ್ಕೊಂಡು ನೀಟಾಗಿ ಈ ಥರ ಇಟ್ಕೊಳ್ಳಿ. ಬ್ಯಾಕ್ ಡೀಪ್ನ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಈ ಶೋಲ್ಡರ್ ಏನು ಜಾಯಿಂಟ್ ಆಗಿದೆಯೋ ಇಲ್ಲಿಂದ ನೀಟಾಗಿ ಈ ಥರ ಇಟ್ಕೊಂಡು ಈ ಥರ ನೋಡಿ, ಇಲ್ಲಿ ಈ ಥರ ಇಲ್ಲಿಗೆ ಮಡಚಿ ಎಲ್ ಶೇಪಲ್ಲಿ ನೋಡಿ. 9 ಬರ್ತಾ ಇದೆ ನೋಡಿ. ಇಲ್ಲಿ ನಾವು ಮಡಚಿರೋ ಜಾಗದಲ್ಲಿ 9 ಬರ್ತಾ ಇದೆ. 9ಕ್ಕೆ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಶೋಲ್ಡರ್ ಜಾಯಿಂಟ್ಗೆ 9.25 ಆಗುತ್ತೆ. 9.25ಗೊಂದು ಇಲ್ಲಿಂದ ಒಂದು ಮಾರ್ಕ್ ಮಾಡಿ. ಸೆಮಿ ನೆಕ್ ವಿಡ್ತ್ ಎಷ್ಟಿದೆಯೋ ಅಷ್ಟನ್ನೇ ಇಲ್ಲಿ 2 ಕಾಲು ಬಂದಿದೆ, ಅದಕ್ಕೆ ಮಾರ್ಕ್ ಮಾಡಿ ಒಂದು ಬಾಕ್ಸ್ ಹಾಕೊಳ್ಳೋಣ. ಈ ಥರ ಒಂದು ಬಾಕ್ಸ್ ಹಾಕಿ ಇಲ್ಲೇನು ಮೂಲೆ ಇದೆಯೋ ಇಲ್ಲಿಂದ ಒಂದು 2.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. ಈ ಮಾರ್ಕ್ ಮಾಡಿರೋ ಜಾಗದಿಂದ ಹೊರಗಡೆ ಒಂದು 3/4 ಇಂಚಸ್ಗೊಂದು ಮಾರ್ಕ್ ಮಾಡಿ. ಅದನ್ನು ಶೇಪ್ ತೆಗೆಯೋದಕ್ಕೆ ಮತ್ತು ಇಲ್ಲಿ ಒಂದು ಅರ್ಧ ಇಂಚಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಈ ಮೂಲೆಯಲ್ಲಿ. ಈಗ ರೌಂಡ್ ಶೇಪ್ ತೆಗೆಯೋಣ. ಇಲ್ಲಿ ಏನು ಚೇಂಜಸ್ ಮಾಡಬಾರ್ದು ನಾವು. ಇಲ್ಲಿ ಈ ನೆಕ್ ವಿಡ್ತಲ್ಲಿ ಇಲ್ಲಿಂದ ಈ ಥರ ಶೇಪ್ ಕೊಡಿ. ಈ ಥರ ನೀವು ಎಷ್ಟು ಅಗಲ ಬೇಕಾದರೂ ಕೊಡ್ಬೋದು. ಇಲ್ಲಿ ಮಾತ್ರ ಚೇಂಜಸ್ ಮಾಡೋಂಗಿಲ್ಲ. ಈ ಥರ ಶೇಪ್ ಕಟ್ ಮಾಡೋಣ. ಈಗ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ ರೌಂಡ್ ಶೇಪು. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದರಲ್ಲೇನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ.